ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು UK ಕಿಚನ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಗಿರ್ಮಿಟ್ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ನೋಡಂಬರ್ರಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಗಿರ್ಮಿಟ್ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ತೊಗೊಂಡಿನಿ ನೋಡಿರಿ. ಸ್ವಲ್ಪ ಜಾಸ್ತಿನೇ ಅನ್ನೋಷ್ಟು ಈರುಳ್ಳಿ ತೊಗೋಬೇಕ್ರಿ. ಮತ್ತು ಶೇಂಗಾ ಈ ಥರ ಹುರಿದು ಪಳಕ್ ಮಾಡಿ ಇಟ್ಕೊಂಡು ನೋಡಿರಿ. ಒಗ್ಗರಣೆಗೆ ಹಾಕಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ರೀ. ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿನಿ ರೀ. ಆಮೇಲೆ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ರೀ. ನೋಡಿರಿ, ಇವಾಗ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೀವು ಒಣ ಖಾರ ಕೂಡ ಹಾಕೋಬೋದು. ಈ ಥರ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಹೀಗೆ ಮಾಡೋದ್ರಿಂದ ಖಾರ ಎಲ್ಲ ಬಿಟ್ಕೊಂಡು ಬಿಡ್ತದ್ರಿ. ನಿಮ್ಮ ಮನೇಲಿ ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಕಡಿಮೆ ಹಾಕೋಬೋದು. ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡೇನು ನೋಡಿರಿ. ಈ ಈರುಳ್ಳಿ ಕೂಡ ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಜಾಸ್ತಿ ಆದಷ್ಟು ಗಿರ್ಮಿಟ್ಟು ತುಂಬಾ ಟೇಸ್ಟಿಯಾಗಿ ಆಗ್ತದ್ರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕ್ರಿ ಕಲರ್ಗೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇವಾಗ ಶೇಂಗಾ ಹಾಕೋತೀನಿ ರೀ. ಈ ಶೇಂಗಾ ಚೆನ್ನಾಗಿ ಹುರ್ಕೊಂಡಿರ್ಬೇಕು. ಮೊದಲೇ ಒಗ್ಗರಣೆಯಲ್ಲಿ ಹಾಕಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪ್ಪು ಖಾರ ಸರಿಯಾಗಿ ಮಿಶ್ರಣ ಆಗೋ ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿರಿ, ಮನೆಯಲ್ಲೇ ರೆಡಿ ಮಾಡಿರೋ ಖಾರ ಹಾಕ್ಕೊಳಗತ್ತೀನಿ ರೀ ನಾನು. ಇದು ಮಸಾಲೆ ಖಾರ. ನೀವು ಬೇಕಾದರೆ ಚಾಟ್ ಮಸಾಲ ಕೂಡ ಹಾಕೋಬೋದು. ಹಾಕಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಈರುಳ್ಳಿ ಎಲ್ಲನೂ ಬೆಂದವ್ರಿ. ಇವಾಗ ಚುರುಮುರಿ ಹಾಕೋಬೇಕು. ಕೆಲವು ಕಡೆ ಇದನ್ನು ಮಂಡಾಳ ಅಂತಾರ್ರಿ. ಈ ಚುರುಮುರಿ ಕೂಡ ಕ್ಲೀನ್ ಮಾಡಿಕೊಂಡು ಹಾಕೋಬೇಕು ನೋಡಿರಿ. ನೀವು ಮಾಡೋ ಕ್ವಾಂಟಿಟಿಗೆ ತಕ್ಕಷ್ಟು ಉಪ್ಪು ಖಾರ ಅನ್ನೋದನ್ನು ಹಾಕೋಬೇಕಾಗ್ತದೆ ನೋಡಿರಿ. ಎಲ್ಲನೂ ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ಥರ ಚುರುಮುರಿ ಗಿರ್ಮಿಟ್ ಮಾಡಿಕೊಂಡು ಸಾಯಂಕಾಲ ಟೀ ಟೈಮಿಗಾದರೂ ತಿನ್ಬೋದು ಅಥವಾ ಮಕ್ಕಳಿಗೆ ಮಾಡಿಕೊಡ್ಬೋದು. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಆರಾಮಾಗಿ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡ್ರಿ. ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರೆಲ್ಲ ಗಿರ್ಮಿಟ್ ಮಾಡುವ ವಿಧಾನ. ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ನ ಒತ್ತಿರಿ. ಹೀಗೆ ಮಾಡೋದ್ರಿಂದ ನನ್ನ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತದೆ. ಆಗ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.